ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಬ್ಬಳ್ಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA 6th SEM NEP ಬರ್ತಕ್ಕಂಥ ಯಾವ ವಿಷಯ? ಭಾರತೀಯ ಸಾರ್ವಜನಿಕ ಹಣಕಾಸು. ಇದರಲ್ಲಿ ಬರ್ತಕ್ಕಂಥ ಮೌಲ್ಯವರ್ಧಿತ ತೆರಿಗೆ ಅರ್ಥ, ಪರ ಮತ್ತು ವಿರೋಧವಾದದ ಬಗ್ಗೆ ಈ ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಇದು BA 6th SEM NEP ಯಲ್ಲಿ ಬರ್ತಕ್ಕಂಥದ್ದು. ಭಾರತೀಯ ಸಾರ್ವಜನಿಕ ಹಣಕಾಸಿನಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾದ ಅಂಶವಾಗಿರ್ತದೆ ಮತ್ತು 10 ಅಂಕದ ಬಹುಮುಖ್ಯವಾದ ಪ್ರಶ್ನೋತ್ತರ ಕೂಡ ಆಗಿರ್ತದೆ. ಯಾವ್ದ್ರಿ? ಮೌಲ್ಯವರ್ಧಿತ ತೆರಿಗೆ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಮೌಲ್ಯವರ್ಧಿತ ತೆರಿಗೆ ಅಂದ್ರೆ ಏನು ಮೊದಲು ಪ್ರಥಮವಾಗಿ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಮೌಲ್ಯವರ್ಧಿತ ತೆರಿಗೆ ಅಂದ್ರೆ ವಿವಿಧ ಹಂತಗಳಲ್ಲಿ ಸರಕಿನ ಮೌಲ್ಯದ ಮೇಲೆ ವಿಧಿಸಲಾಗುವುದರಿಂದ ಇದನ್ನ ಮೌಲ್ಯವರ್ಧಿತ ತೆರಿಗೆ ಅಂತ ಕರೀತಾರೆ. ಇದು ಒಂದು ರೀತಿಯ ಮಾರಾಟದ ತೆರಿಗೆ ಆಗೈತಿ. ಅದು ಮಾರಾಟ ಮಾಡಲಾಗುವ ಸರಕಿನ ಒಟ್ಟು ಮೌಲ್ಯದ ಮೇಲೆ ತೆರಿಗೆಯಲ್ಲಿ ಬದಲಾಗಿ ಆ ಸರಕಿನ ಮೇಲೆ ವ್ಯಾಪಾರದಾರನು ಸೇರಿಸುವ ಮೌಲ್ಯದ ಮೇಲಿನ ತೆರಿಗೆಯಾಗಿರ್ತದ ಅಂತ ಹೇಳ್ತಾರೆ. ಅಂದ್ರೆ ಇದು ಮಾರಾಟಗಾರನು ಮಾಡತಕ್ಕಂಥ ಸರಕಿನ ಮೇಲೆ ಒಟ್ಟು ಮೌಲ್ಯದ ತೆರಿಗೆ ಬದಲಾಗಿ ಸರಕಿನ ಮೇಲೆ ವ್ಯಾಪಾರಸ್ಥನು ಸೇರಿಸುವ ಮೌಲ್ಯವನ್ನ ಇಲ್ಲಿ ಮೌಲ್ಯವರ್ಧಿತ ತೆರಿಗೆ ಅಂತ ಕರಿತೀವಿ. ಇನ್ನು ಇಲ್ಲಿ ಉತ್ಪಾದನೆ ಮತ್ತು ವಿತರಣಾ ಪ್ರಕ್ರಿಯೆಯಲ್ಲಿ ಕೂಡ ಯಾವುದೇ ಒಂದು ಸರಕಿಗೆ ಸಂಬಂಧಿಸಿದಂತೆ ಅದರ ಮಾರಾಟದ ಪ್ರತಿ ಹಂತದಲ್ಲಿ ಅದಕ್ಕೆ ಸೇರ್ಪಡೆಯಾಗುವ ಮೌಲ್ಯವನ್ನು ಆಧರಿಸಿ ವಿಧಿಸಲಾಗುವ ತೆರಿಗೆಯನ್ನು ನಾವೇನು ಕರಿತೀವಿ? ಮೌಲ್ಯವರ್ಧಿತ ತೆರಿಗೆ ಅಂತ ಕರಿತೀವಿ. ಅಂದ್ರೆ ಉತ್ಪಾದನಾ ಪ್ರಕ್ರಿಯೆ ಮತ್ತು ವಿತರಣಾ ಪ್ರಕ್ರಿಯೆಯಲ್ಲೂ ಕೂಡ ಆ ಸರಕಿಗೆ ಮಾರಾಟದ ಪ್ರತಿ ಹಂತದಲ್ಲಿ ಕೂಡ ಅದಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಮೌಲ್ಯಕ್ಕೆ ಆಧರಿಸಿ ವಿಧಿಸಲಾಗುವ ತೆರಿಗೆಯನ್ನು ನಾವೇನಂತ ಕರಿತೀವಿ? ಇಲ್ಲಿ ಮೌಲ್ಯವರ್ಧಿತ ತೆರಿಗೆ ಅಂತ ಕರಿತೀವಿ. ಇನ್ನು ಅದರಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಅಂಶಗಳನ್ನು ಏನ್ ಬರ್ತಾವ? ಮೌಲ್ಯವರ್ಧಿತ ತೆರಿಗೆ ಪರವಾದಗಳು, ಆರ್ಗ್ಯುಮೆಂಟ್ಸ್ ಫಾರ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಅಂದ್ರೆ ಅದರ ಪರವಾದಗಳು ಏನೇನು ಕಂಡು ಬರ್ತಾವ? ಇದು ಕಡಿಮೆ ದರದಲ್ಲಿ ಹೆಚ್ಚಿನ ಸಂಪನ್ಮೂಲಗಳು ಅಂತ ಕರೀತಾರೆ. ಮೌಲ್ಯವರ್ಧಿತ ತೆರಿಗೆ ಕಡಿಮೆ ದರದಲ್ಲಿ ಕೂಡ ಹೆಚ್ಚಿನ ಸಂಪನ್ಮೂಲಗಳನ್ನ ಒದಗಿಸುವ ಸಾಮರ್ಥ್ಯವನ್ನು ಪಡೆದಿದೆ. ಯಾಕಂದ್ರೆ ಅದರ ತೆರಿಗೆ ಆಧಾರ ವಿಶಾಲವಾಗಿದೆ ಮತ್ತು ಅದು ಸರಕು ಮತ್ತು ಸೇವೆಗಳ ಅಂತಿಮ ಉತ್ಪನ್ನಗಳಿಗೆ ಅನ್ವಯಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ಕಡಿಮೆ ದರದಲ್ಲಿ ಹೆಚ್ಚಿನ ಸಂಪನ್ಮೂಲಗಳನ್ನ ಒದಗಿಸ್ತಕ್ಕಂಥದ್ದು ಕೂಡ ಮೌಲ್ಯವರ್ಧಿತ ತೆರಿಗೆ ಪರವಾದವಾಗಿ ಕಂಡು ಬರತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು ಹೆಚ್ಚು ವ್ಯಾಪಕ ಅಂತ ಹೇಳ್ತಾರೆ. ಯಾಕಂದ್ರೆ ಅನೇಕ ರಾಜ್ಯಗಳು ಮತ್ತು ಅಸಂಖ್ಯಾತ ವ್ಯಕ್ತಿಗಳ ನಡುವೆ ವ್ಯಾಪಿಸಿದೆ. ಯಾವುದೇ ಒಬ್ಬ ವ್ಯಕ್ತಿಗೆ ಒಂದೇ ಗಂಟೆಯಲ್ಲಿ ಈ ತೆರಿಗೆಯನ್ನು ಪಾವತಿಸಬೇಕಾಗಿರುವುದಿಲ್ಲ. ಈ ತೆರಿಗೆಯನ್ನು ಸಡನ್ಲಿ ಕಟ್ಟತಕ್ಕಂಥದ್ದು ಕಂಡು ಬರಂಗಿಲ್ಲ. ಆಮೇಲೆ ರಾಜ್ಯಗಳಾಗ್ಲಿ ಅಸಂಖ್ಯಾತ ವ್ಯಕ್ತಿಗಳಾಗ್ಲಿ ನಡುವೆ ವ್ಯಾಪಿಸ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಒಂದೇ ಗಂಟೆಯಲ್ಲಿ ಈ ತೆರಿಗೆಯನ್ನು ಕೂಡ ಪಾವತಿಸುವ ಬೇಕಾಗಿರುವುದಿಲ್ಲ ಅನ್ನೋದು ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು. ಅದೇ ರೀತಿ ಮೂರನೇದ್ದು ತಾರತಮ್ಯ ಇಲ್ಲದಿರುವಿಕೆ. ಅಂದ್ರ ಮೌಲ್ಯವರ್ಧಿತ ತೆರಿಗೆ ತನ್ನ ಅನ್ವಯದಲ್ಲಿ ಏನ್ರಿ ಸಪ್ತರವಾಗಿರುವ, ಏಕೆಂದರೆ ಅದು ಯಾವುದೇ ಸಂಪನ್ಮೂಲಗಳ ಬಗೆಗೆ ಅಥವಾ ಉದ್ಯಮಗಳ ಬಗೆಗೆ ತಾರತಮ್ಯ ನೀತಿಯನ್ನು ಅನುಸರಿಸುವುದಿಲ್ಲ. ಅದರಲ್ಲಿ ಒಬ್ಬರಿಗೊಂದು ಮಾಡ್ತಕ್ಕಂಥದ್ದು ಕಂಡು ಬರಂಗಿಲ್ಲ. ಇಲ್ಲಿ ತಾರತಮ್ಯತೆ ಇಲ್ಲದಿರುವಿಕೆ ಮತ್ತು ಎಲ್ಲರಿಗೂ ಕೂಡ ಒಂದೇ ರೀತಿಯ ಅನ್ವಯವಾಗ್ತದ ಮತ್ತು ಸಂಪನ್ಮೂಲಗಳ ಬಗ್ಗೆ ಅಥವಾ ಉದ್ಯಮಗಳ ಬಗ್ಗೆ ಕೂಡ ತಾರತಮ್ಯ ನೀತಿಯಲ್ಲಿ ಅನುಸರಿಸಂಗಿಲ್ಲ ಅನ್ನೋದು ಕಂಡು ಬರ್ತಕ್ಕಂಥ. ಇನ್ನು ಸಣ್ಣ ಉದ್ಯಮಗಳಿಗೆ ಉತ್ತೇಜನ, ನಾಲ್ಕನೇ ಪ್ರಮುಖ ಅಂಶ ಸಣ್ಣ ಉದ್ಯಮಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಮೌಲ್ಯವರ್ಧಿತ ತೆರಿಗೆ ಪದ್ಧತಿಯಲ್ಲಿ ಕೂಡ ಸಣ್ಣ ಉದ್ಯಮಗಳ ಉತ್ತೇಜಿಸಲು ಲಭಿಸ್ತದ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳು ಸಣ್ಣ ಉದ್ಯಮಗಳಿಗೆ ಖರೀದಿಸುವ ಸಾಮಗ್ರಿ ಮತ್ತು ಸೇವೆಗಳ ಮೇಲೆ ತೆರಿಗೆಯನ್ನು ಪಾವತಿಸಬೇಕಾಗಿರುವುದಿಲ್ಲ. ಹೌದಾ? ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳು ಕೂಡ ಸಣ್ಣ ಉದ್ಯಮಿಗಳಿಂದ ಏನಾದರೂ ಸರಕು ಸೇವೆಗಳನ್ನು ಖರೀದಿ ಮಾಡ್ತಾ ಇದ್ರ ಅದರ ಮೇಲೆ ಯಾವುದೇ ರೀತಿಯ ತೆರಿಗೆಯನ್ನು ಪಾವತಿಸಬೇಕಾಗುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ತೆರಿಗೆಯನ್ನು ಕಟ್ಟಬೇಕಾದಂತ ಅವಶ್ಯಕತೆ ಕಂಡು ಬರಂಗಿಲ್ಲ. ಇದು ಒಂದು. ಇನ್ನು ಸುಲಭ ನಿರ್ವಹಣೆ ಅಂತ ಕರೀತಾರೆ. ಮೌಲ್ಯವರ್ಧಿತ ತೆರಿಗೆ ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಯಾಕಂದ್ರೆ ತೆರಿಗೆ ದರವು ಏಕರೂಪದಲ್ಲಿದ್ದರೆ ಮೌಲ್ಯವರ್ಧಿತ ತೆರಿಗೆ ನಿರ್ವಹಣೆ ಸುಲಭವಾಗಿರುತ್ತದೆ. ಅರ್ಥವ್ಯವಸ್ಥೆ ಬದಲಾಗುತ್ತಿರುವ ಕೋಶ ಅಗತ್ಯತೆಗಳಿಗೆ ಅನುಗುಣವಾಗಿ ತೆರಿಗೆ ದರವನ್ನು ಬದಲಾಯಿಸಿ ಹೊಂದಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಅಂದ್ರೆ ಇದು ಸುಲಭ ನಿರ್ವಹಣೆ ಕಂಡು ಬರ್ತದ. ಮತ್ತಿದು ಅರ್ಥವ್ಯವಸ್ಥೆಯಲ್ಲಿ ಬದಲಾಗುತ್ತಿರುವ ಕೋಶಗಳಿಗೆ ಅಗತ್ಯವಾಗಿ ಏನಾಗ್ತದೆ ಅನುಗುಣವಾಗಿ ತೆರಿಗೆ ದರವನ್ನು ಕೂಡ ಬದಲಾಯಿಸಿ ಹೊಂದಿಸಿಕೊಳ್ಳುವ ಅವಕಾಶ ಕಂಡು ಬರ್ತದ ಅಂತ ಹೇಳ್ತಾರೆ. ನಂತರ ಆರನೇದ್ದು ತೆರಿಗೆ ತಪ್ಪಿಸಿಕೊಳ್ಳುವುದು ಕಷ್ಟಕರ. ಅಂದ್ರೆ ಮೌಲ್ಯವರ್ಧಿತ ತೆರಿಗೆಯನ್ನು ತಪ್ಪಿಸಿಕೊಳ್ಳುವುದು ಕೂಡ ಕಷ್ಟಕರವಾಗ್ತದೆ. ಯಾಕಂದ್ರೆ ಒಂದು ಹಂತದಲ್ಲಿ ಅದನ್ನ ತಪ್ಪಿಸಿಕೊಂಡರೆ ಇನ್ನೊಂದು ಹಂತದಲ್ಲಿ ಪಾವತಿಸಲೇಬೇಕು. ಅಂದ್ರೆ ಒಂದು ಸೈಡ್ ನಾವು ಎಲ್ಲಾದ್ರೂ ತಪ್ಪಿಸಿಕೊಂಡ್ರೆ ಇನ್ನೊಂದು ಹಂತದಲ್ಲಿ ಆ ತೆರಿಗೆನ ಕಟ್ಟಲೇಬೇಕಾಗ್ತದ. ಹಾಗಾಗಿ ತೆರಿಗೆಯಿಂದ ತಪ್ಪಿಸಿಕೊಳ್ಳುವುದು ಕೂಡ ಕಷ್ಟಕರ ಅಂತ ಹೇಳ್ತಾರೆ. ಇನ್ನು ಬಂಡವಾಳ ಹೂಡಿಕೆಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಹೂಡಿಕೆ ಸರಕುಗಳ ಮೇಲೆ ತೆರಿಗೆ ರಿಯಾಯಿತಿ ನೀಡಲಾಗುವುದರಿಂದ ಮೌಲ್ಯವರ್ಧಿತ ತೆರಿಗೆ ಬಂಡವಾಳ ಹೂಡಿಕೆಗೆ ಉತ್ತೇಜನವನ್ನು ಒದಗಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ಹೂಡಿಕೆ ಸರಕುಗಳ ಮೇಲೆ ಕೂಡ ತೆರಿಗೆ ರಿಯಾಯಿತಿಗಳನ್ನು ಕೊಡ್ತದ. ತೆರಿಗೆ ರಿಯಾಯಿತಿ ಕೊಡುವುದರಿಂದ ಮೌಲ್ಯವರ್ಧಿತ ತೆರಿಗೆ ಕೂಡ ಬಂಡವಾಳ ಹೂಡಿಕೆಗೆ ಹೆಚ್ಚು ಉತ್ತೇಜನಕಾರಿಯಾಗಿ ಕಂಡು ಬರತಕ್ಕಂಥದ್ದು. ಅದೇ ರೀತಿ ಎಂಟನೇದ್ದು
ದಕ್ಷತೆ ವೃದ್ಧಿ ಅಂತ ಕರೀತಾರೆ. ಅಂದ್ರ ಅಧಿಕ ಲಾಭ ಗಳಿಸುವ ಉದ್ಯಮಗಳಂತೆ ಕಡಿಮೆ ದಕ್ಷತೆಯನ್ನು ಹೊಂದಿರುವ ಉದ್ಯಮಗಳಿಗೂ ತೆರಿಗೆಯನ್ನು ಪಾವತಿಸುವುದರಿಂದ ಮೌಲ್ಯವರ್ಧಿತ ತೆರಿಗೆ ದಕ್ಷತೆಯನ್ನು ಉತ್ತಮಪಡಿಸಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಉದ್ಯಮಗಳ ಕಡಿಮೆ ದಕ್ಷತೆ ಹೊಂದಿದ್ರು ಕೂಡ ಆ ಉದ್ಯಮಗಳಿಗೆ ತೆರಿಗೆ ಪಾವತಿಸುವುದರಿಂದ ಮೌಲ್ಯವರ್ಧಿತ ತೆರಿಗೆ ಕೂಡ ದಕ್ಷತೆಯನ್ನು ಉತ್ತಮಪಡಿಸ್ತದ ಅಂತ ಹೇಳ್ತಾರೆ. ಇವೆಲ್ಲ ಬರ್ತಕ್ಕಂಥವೇನ್ರಿ ಅದರ ಪರವಾದಗಳಾಯ್ತು. ಇನ್ನು ಮೌಲ್ಯವರ್ಧಿತ ತೆರಿಗೆ ವಿರುದ್ಧವಾದಗಳು, ಆರ್ಗ್ಯುಮೆಂಟ್ಸ್ ಅಗೇನೆಸ್ಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಅಂದ್ರೆ ಇಷ್ಟೆಲ್ಲ ಹೇಳಿದ್ದೇನು ಪರವಾದಗಳಾಯ್ತು. ಇನ್ನೊಂದ್ರೆ ವಿರುದ್ಧವಾದಗಳು ಏನು ಕಂಡು ಬರ್ತಾವ. ಇಲ್ಲಿ ಒಂದೇದು ಬರ್ತಕ್ಕಂಥದ್ದು ತೆರಿಗೆ ವಿನಾಯಿತಿ ಕಷ್ಟಕರ ಅಂತ ಹೇಳ್ತಾರೆ. ಕೆಲವು ವ್ಯಕ್ತಿಗಳಿಗೆ, ಸರಕುಗಳಿಗೆ ಮತ್ತು ಸೇವೆಗಳಿಗೆ ಸಾಕಾರವಾಗಿ ತೆರಿಗೆ ವಿನಾಯಿತಿ ನೀಡಬೇಕೆಂದು ಬಯಸಿದರೂ ಮೌಲ್ಯವರ್ಧಿತ ತೆರಿಗೆ ಪದ್ಧತಿ ಅದಕ್ಕೆ ಸುಲಭ ಅವಕಾಶಗಳನ್ನು ಕೊಡಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಯಾರಿಗಾದ್ರೂ ರಿಯಾಯಿತಿ ಕೊಡಬೇಕಂದ್ರೂ ಕೂಡ ಅಲ್ಲಿ ಕೊಡಕ್ಕೆ ಆಗಂಗಿಲ್ಲ ಅನ್ನೋದು ಕೂಡ ಕಂಡು ಬರ್ತದೆ. ವಿನಾಯಿತಿ ನೀಡಬೇಕೆಂದು ಬಯಸಿದ್ರು ಕೂಡ ಮೌಲ್ಯವರ್ಧಿತ ತೆರಿಗೆ ಪದ್ಧತಿ ಅದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳನ್ನು ಕೊಡಂಗಿಲ್ಲ ಅನ್ನೋದು ಕೂಡ ಒಂದನೇ ಅದರ ನ್ಯೂನ್ಯತೆ ಅಥವಾ ವಿರುದ್ಧವಾದ. ಏನು ಹಣದುಬ್ಬರಕಾರಿ ಅಂತ ಹೇಳ್ತಾರೆ. ಯಾಕಂದ್ರೆ ಉತ್ಪಾದನೆ ಪ್ರತಿ ಹಂತದಲ್ಲಿಯೂ ಮೌಲ್ಯವರ್ಧಿತ ತೆರಿಗೆಯನ್ನು ನಿರ್ಧರಿಸಬೇಕಾಗ್ತದ. ಆದ್ರಿಂದ ಅದು ಹಣದುಬ್ಬರಕಾರಿಯಾಗಿರ್ತದ ಅಂತ ಹೇಳ್ತಾರೆ. ಹಣದುಬ್ಬರಕಾರಿಯಾಗಿ ಕಂಡು ಬರ್ತಕ್ಕಂಥದ್ದು ಎರಡನೇ ಅದರ ಒಂದು ವಿರುದ್ಧವಾದ. ಇನ್ನು ಹೆಚ್ಚಿನ ಬೆಲೆಯ ಪಾವತಿ ಅಂತ ಹೇಳ್ತಾರೆ. ತಾವು ಖರೀದಿಸುವ ಮತ್ತು ಅನುಭೋಗಿಸುವ ಸರಕುಗಳಿಗೆ ಹಾಗೂ ಸೇವೆಗಳಿಗೆ ಹೆಚ್ಚಿನ ಬೆಲೆಯನ್ನು ಅನುಭೋಗಿಗಳು ಮೌಲ್ಯವರ್ಧಿತ ತೆರಿಗೆಯನ್ನು ಹೊರೆ ಸಹಿಸಬೇಕಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಬೆಲೆಗಳು ಹೆಚ್ಚು ಕಡಿಮೆ ಆಗುವುದರಿಂದ ಗ್ರಾಹಕರ ಮೇಲೆ ಕೂಡ ಹೆಚ್ಚಿನ ಹಣವನ್ನು ಪಾವತಿ ಮಾಡತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಹಾಗಾಗಿ ಅದು ಕೂಡ ಅದರದ ಒಂದು ವಿರುದ್ಧವಾದವಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನು ನಂತರ ಸಂಪನ್ಮೂಲಗಳ ಸಂಗ್ರಹಣೆ ಕಡಿಮೆಗೊಳಿಸುವಿಕೆ ಅಂತ ಹೇಳ್ತಾರೆ. 4ನೇದು ಯಾವ್ದ್ರಿ? ಸಂಪನ್ಮೂಲಗಳ ಸಂಗ್ರಹವನ್ನ ಕಡಿಮೆಗೊಳಿಸುವಿಕೆ. ಅಂದ್ರೆ ಕೆಲವು ಸಂದರ್ಭದಲ್ಲಿ ಮೌಲ್ಯವರ್ಧಿತ ತೆರಿಗೆ ಬರ್ತಕ್ಕಂಥ ಸಂಪನ್ಮೂಲ ಸಂಗ್ರಹಣೆ ಕೂಡ ಕಡಿಮೆ ಮಾಡುವ ಅಪಾಯವಿರುತ್ತದೆ. ಉದಾಹರಣೆ, ಮೋಟಾರ್ ವಾಹನಗಳಾಗ್ಲಿ, ಉಪಕರಣಗಳಾಗ್ಲಿ ಅಪಕಾರಿ ಸುಂಕವನ್ನ ಅಂಶಗಳನ್ನ ಅದು ತಗ್ಗಿಸಿದ್ವಿ ಅಂದ್ರೆ ಅಲ್ಲಿ ಬೆಲೆ ಕುಸಿತಕ್ಕೆ ಕಾರಣವಾಗುವುದು. ಇದರಿಂದ ತೆರಿಗೆ ಪ್ರಮಾಣ ಕೂಡ ಕಡಿಮೆ ಆಗ್ತದ ಅಂತ ಹೇಳ್ತಾರೆ. ಅಂದ್ರೆ ಒಂದಿಷ್ಟು ತೆರಿಗೆ ಪ್ರಮಾಣ ಕಡಿಮೆ ಮಾಡಿದಾಗ ಕೂಡ ಏನಾಗ್ತೈತಿ, ಇಲ್ಲಿ ಮೋಟಾರ್ ವಾಹನಗಳಾಗ್ಲಿ, ಉಪಕರಣಗಳಾಗ್ಲಿ ಸುಂಕಗಳ ಅಂಶಗಳನ್ನ ತಗ್ಗಿಸುವುದರಿಂದ ಬೆಲೆ ಕುಸಿತಕ್ಕೆ ಕಾರಣವಾಗಿ ಅಲ್ಲೇನಾಗ್ತದ, ಇದರಿಂದ ತೆರಿಗೆ ವರಮಾನ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ. ಇದು ಒಂದು. ಇನ್ನು ಲಾಸ್ಟ್ ಒಂದು ಹೇಳಿದ್ರಾಗ ಅವರೋಹಿ ಅಂತ ಕರೀತಾರೆ. ಅವರೋಹಿ ಅಂದ್ರೆ ಮೌಲ್ಯವರ್ಧಿತ ತೆರಿಗೆ ಎಲ್ಲ ಪರೋಕ್ಷ ತೆರಿಗೆಗಳಂತೆ ಅವರೋಹಿ ಆಗಿರ್ತದ. ಯಾಕಂದ್ರೆ ಇದನ್ನ ಶ್ರೀಮಂತರಿಗಿಂತ ಬಡವರ ಮೇಲೆ ಅಧಿಕ ತೆರಿಗೆ ಹೊರೆ ಬೀಳ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಶ್ರೀಮಂತರಿಗಿಂತ ಬಡವರಿಗೆ ಹೆಚ್ಚಿನ ಹೊರೆ ಕಂಡು ಬರ್ತಕ್ಕಂಥದ್ದು ಕೂಡ ಅದರದೊಂದು ವಿರುದ್ಧವಾಗಿ ಕಂಡು ಬರ್ತಕ್ಕಂಥದ್ದು. ಈ ರೀತಿಯಾಗಿ ಬರ್ತಕ್ಕಂಥದ್ದು ಏನ್ರಿ? ಮೌಲ್ಯವರ್ಧಿತ ತೆರಿಗೆ ಅರ್ಥ, ಮೌಲ್ಯವರ್ಧಿತ ತೆರಿಗೆಯ ಪರ ಮತ್ತು ವಿರೋಧವಾದಗಳು ಈ ರೀತಿಯಾಗಿ ಕಂಡು ಬರ್ತಾವ ಅಂತ ಹೇಳ್ತಾರೆ. ಈ ರೀತಿಯಾಗಿ ಕಂಡು ಬರ್ತಕ್ಕಂಥ ಮಾಹಿತಿ ನಾ ಕೊಟ್ಟಂತ ಮಾಹಿತಿ ಸಂಕ್ಷಿಪ್ತ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗ್ತದ ಅನ್ಕೊಳ್ತಾ ನನ್ನ ಒಂದು ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದ.